ಹಬ್ಬ ಆಫೀಸಿಂದ ಇವಾಗ ತಾನೇ ಪರ್ಮಿಷನ್ ಸಿಕ್ತು, ಮಕ್ಕಳದ್ದು ಅಡ್ಮಿಷನ್ ಮಾಡಿಸ್ಬೇಕು. ಇವಾಗ ಮತ್ತೆ ವಿಡಿಯೋ ಮಾಡ್ತಾನೆ ಸ್ಕೂಲ್ ಹತ್ರ ರೀಚ್ ಆಗ್ತೀನಿ. ಓಕೆನಾ? ಬನ್ನಿ ಬನ್ನಿ. ಈ ಆಫೀಸಲ್ಲಿ ಎಷ್ಟೆಲ್ಲ ಸುಳ್ಳು ಹೇಳಿ ಆ ಪರ್ಮಿಷನ್ ತೊಗೋಬೇಕು ಗೊತ್ತಾ? ಅದ್ರ ಸುಳ್ಳು ಹೇಳಿಲ್ಲ, ನಿಜನೇ ಹೇಳಿದ್ದೀನಪ್ಪ. ಅಡ್ಮಿಷನ್ ಇದೆ ಸರ್ ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಬನ್ನಿ ಇವಾಗ ಪಟ್ ಅಂತ ಸ್ಕೂಲ್ ಹತ್ರ ಹೋಗೋಣ. ಸಿಗ್ನಲಲ್ಲೇ ಬಸ್ ನಿಲ್ಲಿಸ್ಬಿಟ್ಟ, ಏನು ಮಾಡೋದು? ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ, ಸ್ಕೂಲ್ ಕ್ಲೋಸ್ ಆಗೋಷ್ಟರಲ್ಲೇ ನಾನು ಸ್ಕೂಲ್ ಹತ್ರ ರೀಚ್ ಆಗಬೇಕು. ಪಟ ಅಂತ ನಡ್ಕೊಂಡು ಹೋಗೋಣ. ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ. ಏನಾದರೂ ಅರ್ಜೆಂಟ್ ಇದ್ದಾಗ ಸೇಮ್ ಇದೇ ಥರ ಇರುತ್ತೆ ಸಿಚುವೇಶನ್. ಅರ್ಜೆಂಟಾಗಿ ಹೋಗ್ಬೇಕು ಅಂತ ಇರ್ತೀವಿ, ಅಂಥದ್ರಲ್ಲಿ ಎಲ್ಲನೂ ಕೈ ಕೊಡುತ್ತೆ. ಏನು ಮಾಡೋದು? ಅದೃಷ್ಟಕ್ಕೆ ಪರ್ಮಿಷನ್ ಸಿಕ್ಕಿದೆ. ಪಟ್ಟ ಅಂತ ಹೋಗಿ ಪಟ್ಟ ಅಂತ ಅಡ್ಮಿಷನ್ ಮಾಡಿಸಿ ಬುಕ್ಸ್ ತಂದುಬಿಡೋಣ ಮನೆಗೆ. ಓಕೆನಾ? ಯಾವಾಗಲೂ ಬಸ್ಸು ಸ್ವಲ್ಪ ಬಸ್ ಸ್ಟಾಪ್ವರೆಗೂ ಬರ್ತೈತಿ. ಇವತ್ತು ಸಿಗ್ನಲ್ ಹತ್ರನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನಿಗೇನು ಅರ್ಜೆಂಟ್ ಇತ್ತು ಅಲ್ವಾ? ನಮ್ಮ ಥರನೇ ಅವನಿಗೂ ಅರ್ಜೆಂಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಬೇಗ ಹೋಗಿ ಬೇಗ ಅಡ್ಮಿಷನ್ ಮಾಡಿಸಿ ಬೇಗ ಬುಕ್ಸ್ನ ಮನೆಗೆ ತೊಗೊಂಬಂದು ಏನದು ಬೈಂಡಿಂಗ್ ಹಾಕಿ ಎಲ್ಲ ರೆಡಿ ಮಾಡಿ ಇಡಬೇಕು. ಪದೇ ಪರ್ಮಿಷನ್ ಸಿಗಲ್ಲ. ಬನ್ನಿ. ಬಂದ ತಕ್ಷಣವೇ ಬಸ್ ಸಿಕ್ತು. ಇವಾಗ ಏನಂದರೆ ಶಿವಾಜಿನಗರ ರೀಚ್ ಆಗಿ ಬಸ್ ಸ್ಟಾಪಿಗೆ ಬಂದ ತಕ್ಷಣ ಬಸ್ ಸಿಕ್ಬಿಡ್ತು. ಬಟ್ ಏನು ಗೊತ್ತಾ, ಫುಲ್ಲು ಟ್ರಾಫಿಕ್ ಜಾಮ್ಕಿನ್ನ ಸಿಗ್ನಲ್ಲು. ಇದೆಲ್ಲ ಮುಗಿಸ್ಕೊಂಡು ಬಿಸಿಲು ಯಪ್ಪ, ಸಂಜೆ ಆದರೆ ಸಾಕು. ಬ್ಯಾಂಗ್ಳೂರಲ್ಲಿ ಮಳೆ ಸ್ಟಾರ್ಟ್ ಆಗ್ತೈತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಿರುತ್ತೆ. ಸಂಜೆ ಆದಮೇಲೆ ಮಳೆ ಸ್ಟಾರ್ಟು. ಹಬ್ಬ ಇವತ್ತು ಒಂದು ದಿವಸ ಮಳೆ ಬರ್ದಂಗೆ ಇರಲಿ ಅಪ್ಪ. ಬನ್ನಿ ರೀಚ್ ಆಗೋಣ. ನೋಡಿ ಎಷ್ಟು ಗ್ರೀನ್ ಕಲರ್ ಇದೆ ಗಿಡ ಎಲ್ಲ. ಬಂದರೆ ಬಸ್ ಸ್ಟಾಪಿಗೆ ಬಂದು ಇಳಿದ್ರೆ ನಾವು ಹೋಗೋ ಏರಿಯಾಗೆ ಒಂದು ಬಸ್ ಇಲ್ಲ. ಬೇರೆ ಎಲ್ಲ ಏರಿಯಾಗೆ ನೋಡಿ ರೌಂಡ್ ಹೊಡಿತಿದ್ದೀನಿ. ಎಲ್ಲ ಏರಿಯಾಗೆ ಬಸ್ ಇದೆ. ನಮ್ಮ ಬಸ್ ಸ್ಟಾಪ್ ಮಾತ್ರ ಖಾಲಿ ಹೊಡಿತಾ ಇದೆ. ಯಾರೂ ಇಲ್ಲ. ಎಲ್ಲ ಜನ ಇದ್ದಾರೆ, ಬಟ್ ಬಸ್ ಇಲ್ಲ. ಬಸ್ ಬಸ್ಸೆಲ್ಲ ಇಲ್ಲಿ ಬಂದು ಮತ್ತೆ ವೆಯ್ಟಿಂಗು. ಇಲ್ಲೊಂದು ಬಸ್ ಎಕ್ಸ್ಚೇಂಜ್ ಮಾಡಬೇಕು. ಯಪ್ಪ, ಇನ್ನೂ ನನ್ನ ಡೆಸ್ಟಿನೇಷನ್ ರೀಚ್ ಆಗಿಲ್ಲ. 11:30ಗೆ ಬಿಟ್ಟಿದ್ದೀನಿ, ಇನ್ನೂ ರೀಚ್ ಆಗಿಲ್ಲ. ನೋಡಿ ಈ ಥರ ಇದೆ ಪರಿಸ್ಥಿತಿ. ಯಪ್ಪ ದೇವರೇ. ಬಾ, ಎಷ್ಟು ಗಂಟೆ ಗೊತ್ತಾ? 2 o'clock ಆಗೋಕ್ಕೆ ಬರ್ತಾ ಇದೆ. ಇವಾಗ ಬಸ್ ಸ್ಟಾಪ್ ಇಳ್ತಿದ್ದೀನಿ ಜಸ್ಟು. ಇನ್ನೇನು ಸ್ಕೂಲ್ ಹತ್ರ ನಡ್ಕೊಂಡು ಹೋಗಬೇಕು. ಸ್ಕೂಲ್ ಹತ್ರ ನಡ್ಕೊಂಡು ಹೋಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡ್ತೀನಿ. ಓಕೆನಾ? ಇವತ್ತೇನಾದರೂ ನಾನು ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ಪರ್ಮಿಷನ್ ಹಾಕೋಕ್ಕೆ ಆಗಲ್ಲ. ಯಾಕಂದರೆ ಸ್ಕೂಲ್ ಅಡ್ಮಿಷನ್ ಅಂತ ಹೇಳಿ ಬಂದಿದ್ದೀನಿ. ಏನಾಗುತ್ತೋ ಅಲ್ಲೋದ್ರೆ ಗೊತ್ತಾಗ್ತಿಲ್ಲ. ಇನ್ನೂ ಅಷ್ಟೊಂದು ದೂರ ಇದೆ, ನಡೆಯೋಷ್ಟರಲ್ಲಿ ಸಾಕಾಗೋಯ್ತು. ಫಸ್ಟ್ ಬೇಗ ಗಾಡಿ ತೊಗೋಬೇಕಪ್ಪ. ಗಾಡಿ ತೊಗೊಂಡಿಲ್ಲ ಅಂದರೆ ನಡೆದು ಅರ್ಧ ಜೀವನ ಕಳೆದೋಗ್ಬಿಡುತ್ತೆ. ಫಸ್ಟ್ ಗಾಡಿ ತೊಗೊಂಡ್ರೆ ಆರಾಮಾಗಿರುತ್ತೆ. ಇಷ್ಟೊತ್ತಿಗೆ ರೀಚ್ ಆಗ್ಬೋದಾಗಿತ್ತು. ಇನ್ನೂ ಅಷ್ಟು ದೂರ ಇದೆ ಸ್ಕೂಲು. ಅಡ್ಮಿಷನ್ ಆಗಿಬಿಟ್ರೆ ಟೆನ್ಷನ್ ಇಲ್ಲ. ಯಾಕಂತ ಹೇಳು, ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ. ಈಗ ಆಲ್ರೆಡಿ 3 hours ಜರ್ನಿ ಮಾಡಿದ್ದೀನಿ. ನೋಡಿದ್ರೆ ಯಾರೂ ನಂಬಲ್ಲ ಅನಿಸುತ್ತೆ ಕೇಳಿದ್ರೆ. ಏನು ಮಾಡೋದು? ಬನ್ನಿ ಫಾಸ್ಟಾಗಿ ಹೋಗೋಣ. ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆಗೆ ಹೋಗ್ಬಿಡೋಣ. ಓಕೆನಾ? ಹಬ್ಬ ಸದ್ಯದ ಮಟ್ಟಿಗೆ ಸ್ಕೂಲ್ ರೀಚ್ ಆದೆ. ನೋಡಿ ಫುಲ್ಲು ಖಾಲಿ. ಪೇರೆಂಟ್ಸ್ ಎಲ್ಲ ಅಡ್ಮಿಷನ್ಗೆ ಬರ್ತಿದ್ದಾರೆ. ಕೌಂಟ್ರಿಗೆ ಬಂದರೆ ಕೌಂಟ್ರಲ್ಲಿ ಯಾರೂ ಇಲ್ಲ. ಲಂಚ್ ಟೈಮು, ಏನು ಮಾಡೋದು? ಯಾರೂ ಇಲ್ಲ, ಲಂಚ್ಗೆ ಹೋಗಿದ್ದಾರೆ. ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ರಜೆ ಇದೆ ಅಲ್ವಾ, ಫುಲ್ಲು ಖಾಲಿ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಬುಕ್ಸ್ ಸೆಕ್ಷನ್ನಿಗೆ ಬಂದೆ. ಬುಕ್ಸ್ನ ಬೇಗ ಇಸ್ಕೊಂಡು ಬೇಗ ಹೋಗೋಣ ಅಂತ ಇಲ್ಲಿ ನೋಡಿದ್ರೆ ಇಲ್ಲಿ ಕೌಂಟಿಂಗ್. ಯಪ್ಪ, ಒಬ್ಬೊಬ್ಬರದ್ದು ಕೌಂಟ್ ಮಾಡಿ ಕೊಡೋಷ್ಟರಲ್ಲಿ ಅದಕ್ಕೆ ಅಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ಬೇಗ ಕೊಡಿ, ಬೇಗ ಹೋಗ್ಬೇಕು. ಇನ್ನೂ ಹೊಟ್ಟೆ ಹಸಿ, ಊಟ ಕೂಡ ಮಾಡಿರಲಿಲ್ಲ ಗೊತ್ತಾ. ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಟೆನ್ಷನ್ನ. ಅಡ್ಮಿಷನ್ ಮಾಡಿಸಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಅದಕ್ಕೆ ಅವ್ರ ಹತ್ರ ಹೇಳ್ತಿದ್ದೆ, ಬನ್ನಿ 2 ಬ್ಯಾಗನ್ನ ಪಟ್ಟಂತ ತೊಗೊಂಡು ಮತ್ತೆ ಸ್ಟೆಪ್ ಇಳಿಬೇಕು. 2 ಬ್ಯಾಗ್ ಇದೆ. ಬ್ಯಾಗ್ ಇರೋದ್ರಿಂದ ನಂಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. 2 ಬ್ಯಾಗ್ ಹಿಡ್ಕೊಂಡು ನಾನು ಸ್ವಲ್ಪ ದೂರ ನಡಿಬೇಕು ಆಟೋ ಸಲುವಾಗಿ. ಅದಕ್ಕೆ ಆಟೋ ಹತ್ತಿ ಮತ್ತೆ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಅಪ್ಪ ಆಟೋ ಸಿಕ್ತು.
ಕೈಯಂತೂ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು. ಅಷ್ಟೊಂದು ದೂರ ನಡೆದು ಆ ಬ್ಯಾಗ್ ಎತ್ಕೊಂಡು ಯಪ್ಪ ಕೈಯೆಲ್ಲ ಫುಲ್ ರೆಡ್ ಆಗೋಗ್ಬಿಟ್ಟಿತ್ತು. ಇವಾಗಿನ ಮನೆ ಬಂತು. ಮನೆಗೆ ಹೋಗ್ಬಿಟ್ಟು ಮತ್ತೆ ನಮ್ಮ ಮನೆಯ ಸ್ಟೆಪ್ ಹತ್ತಷ್ಟರಲ್ಲಿ ನೋಡಿ ಫುಲ್ ಸ್ಟೆಪ್, ಯಪ್ಪ ಸ್ಟೆಪ್ ಹತ್ತಷ್ಟರಲ್ಲಿ ಸಾಕಾಗೋಯ್ತು. ಬಂದ ತಕ್ಷಣನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಬೈಂಡಿಂಗ್, ಯಾಕಂದರೆ ಟೈಮ್ ಇಲ್ಲ ಅದಕ್ಕೋಸ್ಕರ. ಇವಾಗ ತಾನೇ ಸ್ಕೂಲಿಂದ ಬಂದು ಏನದು ಬೈಂಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮತ್ತೆ ನಂಗೆ ಟೈಮ್ ಸಿಕ್ಕಲ್ಲ ಬೈಂಡ್ ಹಾಕೋಕ್ಕೆ. ಅದಕ್ಕೋಸ್ಕರ ಬೇಗ ಬೇಗ ಬೈಂಡಿಂಗ್ ಹಾಕಿ ಇಟ್ಬಿಟ್ರೆ ನೆಕ್ಸ್ಟು ಏನದು ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೈಂಡಿಂಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸ್ಕೂಲಿನ ಇದು ಕೆಲಸದಿಂದ ಬಂದ ಮೇಲೆ ಬೈಂಡಿಂಗ್ ಹಾಕ್ಬೇಕಾಗತ್ತೆ. ಅದಕ್ಕೆ ಇವತ್ತು ಹೆಂಗೋ ಪರ್ಮಿಷನ್ನ ವೇಸ್ಟ್ ಮಾಡಬಾರ್ದು, ಅಡ್ಮಿಷನ್ನು ಮಾಡಿಸಿ ಬುಕ್ಸು ತಂದು ಬೈಂಡಿಂಗು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಮಾಡ್ತೀನಂತೆ ಅಷ್ಟೊತ್ತವರೆಗೂ. ಇದು ಇಲ್ಲ ಅಂದರೆ ಇದು ಲೆಂತಿ ವಿಡಿಯೋ ಆಗಿಬಿಡುತ್ತೆ ಬೈಂಡಿಂಗ್ ಫುಲ್ ಹಾಕೋಷ್ಟರಲ್ಲಿ, ಯಾಕಂದರೆ ಒಂದು ಸ್ವಲ್ಪ ಇಲ್ಲ ನೋಡಿ ಈ ಕಡೆ ತೋರಿಸ್ತೀನಂತೆ. ಹಾಗೆ ನಾನು ಹಾಕೋದು ಇದನ್ನು ತೋರಿಸಿ, ಕೈ ಮಾತ್ರ ತೋರಿಸಿ. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಏನಂದರೆ ಒಬ್ಬರದ್ದೇ ಬೈಂಡಿಂಗ್ ಹಾಕೋಕ್ಕಾಗೋದು. ಬಂದಾಗಿಂದ ಬೈಂಡಿಂಗ್ ಸ್ಟಾರ್ಟ್ ಮಾಡ್ತೀನಿ, ಇನ್ನೂ ಕಂಪ್ಲೀಟ್ ಆಗ್ತಿಲ್ಲ. ಯಾಕಂದರೆ ಬೈಂಡಿಂಗು ನಾನೇ ಹಾಕಬೇಕು, ಸ್ಟೆಪ್ಲರು ನಾನೇ ಹಾಕಬೇಕು, ಸ್ಟಿಕ್ಕರು ನಾನೇ ಹಾಕಬೇಕು, ಅಷ್ಟು ನಾನೇ ಹಾಕಬೇಕು. ಅಯ್ಯೋ ಸಿಕ್ಕಾಪಟ್ಟೆ ಟಯರ್ಡ್, ಏನು ಮಾಡೋದು. ಅದಕ್ಕೆ ಇದು ಬೈಂಡಿಂಗ್ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಇನ್ನೊಬ್ಬರದ್ದು ನಾಳೆಗೆ ಟ್ರೈ ಮಾಡ್ತೀನಿ. ಇವತ್ತು ಆಗಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸ ಇದೆ, ಸಂಜೆ ಆಗೋಯ್ತು ಆಲ್ರೆಡಿ. ಸ್ವಲ್ಪ ರೆಸ್ಟು ತೊಗೋಬೇಕು. ಬಂದಾಗಿಂದ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇದರಲ್ಲೇ. ಸ್ವಲ್ಪ ರೆಸ್ಟ್ ತೊಗೊಂಡು ಬೈಂಡಿಂಗ್ನ ಕಂಪ್ಲೀಟ್ ಮಾಡಬೇಕು. ನೋಡು ವಿಡಿಯೋ ಮಾಡ್ತಾ ಬೈಂಡಿಂಗ್ ಸರಿಯಾಗಿ ಬರಲಿಲ್ಲ. ಇದು ಬೆಳಿಗ್ಗೆಯಿಂದ ನನ್ನ ಪರ್ಮಿಷನ್ ಕೂಡ ವೇಸ್ಟ್ ಆಗೋಯ್ತು. ಟ್ರಾಫಿಕ್ ಜಾಮು, ಬಸ್ ಸಿಕ್ಕಿಲ್ಲ, ಬಸ್ ಲೇಟು. ಯಪ್ಪ ದೇವ್ರೆ 3 hours ಜರ್ನಿ ಮಾಡಿದ್ದೀನಿ. ಸಂಜೆನೇ ಪರವಾಗಿಲ್ಲ, ಬೇಗ ಬಂದುಬಿಡ್ತಿದ್ದೆ. ಪರ್ಮಿಷನ್ ಕೇಳಿ ಬರೋಷ್ಟರಲ್ಲಿ 3 hours ಆಗೋಯ್ತು. 2 o'clock ಸ್ಕೂಲ್ ರೀಚ್ ಆಗಿದ್ದೀನಿ. 3 o'clock 3 o'clock ಸ್ಕೂಲಿಂದ ಬಿಟ್ಟೆ. 3:30 ಮನೆಗೆ ಬಂದೆ. 4:30 ಸ್ಟಾರ್ಟ್ ಮಾಡಿದ್ದೀನಿ. 4 o'clock ಬೈಂಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ನನ್ನ ಈ ಫಜೀತಿ, ನನ್ನ ಈ ಅಡ್ಮಿಷನ್ದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.